ನಾವು ಯಾವುದನ್ನು ಆಗಬಾರ್ದು ಅಂತ ತುಂಬ ಯೋಚನೆ ಮಾಡ್ತಿರ್ತೀವೋ ಅದೇ ಆಗಿಬಿಡುತ್ತೆ ಅಲ್ವಾ? ನಿಮಗೂ ಈ ಥರ ಅನುಭವ ಆಗಿದೆಯಾ? ಹಾಯ್, ನಾನು ಭಾರತಿ, ಲಾ ಆಫ್ ಅಟ್ರಾಕ್ಷನ್ ಕೋಚ್. ಈಗ ನೋಡೋಣ ಯಾಕೆ ಆ ಥರ ಆಗುತ್ತೆ ಅಂತ. ನಾವು ಏನನ್ನಾದರೂ ತುಂಬ ಆಗಬಾರ್ದು ಅಂತ ಅಂದ್ಕೊಳ್ಳೋದು ಅದು ಆಗೇ ತೀರುತ್ತೆ. ಯಾಕಂದರೆ ಅದು ನಾವು ತುಂಬಾ ತೀವ್ರವಾಗಿ ಅದನ್ನು ಭಾವಿಸಿರ್ತೀವಿ. ಈಗ ರೆಡ್ ಸಿಗ್ನಲ್ ಬೀಳಬಾರ್ದು ಅಂತ ಅಂದ್ಕೊಂಡು ಹೋಗ್ತಿರ್ತೀವಿ. ರೆಡ್ ಸಿಗ್ನಲ್ ಅನ್ನೋದನ್ನು ಮಾತ್ರ ನಮ್ಮ ಯೂನಿವರ್ಸ್ ಅಥವಾ ನಮ್ಮ ಬ್ರೈನ್ ತುಂಬ ತೀವ್ರವಾಗಿ ಯೋಚನೆ ಮಾಡಿರುತ್ತೆ ಅಥವಾ ಕೇಳಿಸ್ಕೊಂಡಿರುತ್ತೆ ಅಂತ ಅಂದ್ಕೊಳ್ಳೋಣ. ಅದಕ್ಕೋಸ್ಕರ ಹಾಗೆ ಆಗುತ್ತೆ. ಈಗ ಅದನ್ನು ಅದೇ ಸಿಚುವೇಶನ್ನ ಉಲ್ಟಾ ಮಾಡೋದಾದರೆ, ಯಾವುದೇ ಒಂದು ಸಂದರ್ಭವನ್ನು ನಾವು ತೀವ್ರವಾಗಿ ಪಾಸಿಟಿವ್ ಆಗಿ ಅಂದ್ಕೊಂಡ್ರೆ ಹೇಗೆ ಅಲ್ವಾ? ಆ ಶಕ್ತಿ ಇದೆ ನಮ್ಮಲ್ಲಿ. ಈಗ ಏನೋ ಒಂದು ನಾನು ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಂದ್ಕೊಳ್ಳೋದಾಗಿರ್ಬೋದು, ಅಥವಾ ನನಗೆ ಈ ಜಾಬ್ ಸಿಗಬೇಕು ಅಂತ ಅಂದ್ಕೊಳ್ಳೋದಿರಬಹುದು. ಇದನ್ನು ನಾವು ಪಾಸಿಟಿವ್ ಆಗಿ ಅಷ್ಟೇ ತೀವ್ರವಾಗಿ ಯೋಚನೆ ಮಾಡಿದ್ವಿ ಅಂತ ಅಂದರೆ ಅದು ಖಂಡಿತ ಆಗೇ ಆಗುತ್ತೆ. ನಿಮಗೆ ಈಗಾಗಲೇ ಗೊತ್ತಾಗಿರ್ಬಹುದಲ್ವ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಕರೆಕ್ಟ್, ನಾನು ಲಾ ಆಫ್ ಅಟ್ರ್ಯಾಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಾ ಆಫ್ ಅಟ್ರ್ಯಾಕ್ಷನ್ ಅನ್ನೋದು ಪರಿಸರದಲ್ಲಿ, ನಮ್ಮ ಪ್ರಕೃತಿಯಲ್ಲಿ ಇರೋ ಎಲ್ಲ ನಿಯಮಗಳ ಹಾಗೆ. ಈಗ ನೀವು ಕೇಳಿರ್ತೀರಲ್ವ, ನ್ಯೂಟನ್ನ ನಿಯಮ ಅಥವಾ ಗುರುತ್ವಾಕರ್ಷಣೆ ನಿಯಮ. ಹಾಗೆ ಕೂಡ ಲಾ ಆಫ್ ಅಟ್ರ್ಯಾಕ್ಷನ್ ಕೂಡ ಒಂದು ನಿಯಮ, ಫಿಸಿಕ್ಸ್ನ ಒಂದು ನಿಯಮ. ನಾವು ಅದನ್ನು ನಂಬ್ತೀವೋ ಬಿಡ್ತೀವೋ, ಇದು ಕೆಲಸ ಮಾಡುತ್ತೋ ಇಲ್ಲ ಅಂತ ನಮಗೆ ಸಂಶಯ ಇದೆಯೋ ಬಿಟ್ಟಿದೆಯೋ ಅದು ಮ್ಯಾಟ್ರ್ ಆಗಲ್ಲ. ಲಾ ಆಫ್ ಅಟ್ರ್ಯಾಕ್ಷನ್ ಇದ್ದೇ ಇದೆ, ಎಲ್ಲರ ಮೇಲೂ ಕೂಡ ಅದರ ಪರಿಣಾಮ ಆಗೇ ಆಗ್ತಾ ಇದೆ. ನಾವು ಅದು ನಂಬ್ತೀವೋ ಬಿಡ್ತೀವೋ ಅನ್ನೋದ್ರ ಮೇಲೆ ಅದು ನಿಂತಿಲ್ಲ, ಯಾಕಂದರೆ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಲಾ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನೋಡೋಣ, ಕೆಲವೊಮ್ಮೆ ನೀವು ಅಂದ್ಕೊಂಡಿರ್ತೀರ ನಾನೀಗ ಅಲ್ಲಿ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಉದಾಹರಣೆಗೆ ತಗೋಣ, ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಬೆಂಗಳೂರಲ್ಲಿ ಪಾರ್ಕಿಂಗ್ ಜಾಗ ಸಿಗೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿರ್ತೀರ. ಆದರೂ ಯಾವಾಗಾದರೂ ಒಮ್ಮೆ ಬೈ ಚಾನ್ಸ್ ಹಿಂಗಾದರೂ ಮಾಡಿ ಸಿಗ್ಲಪ್ಪ ನನಗೆ ಅಂತ ಅಂದ್ಕೊಂಡು ಹೋದಾಗ ಸಿಗುತ್ತೆ. ಯಾಕಂದರೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿರ್ತೀರ. ಅದಕ್ಕೆ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮ ಯೋಚನೆಗಳು ನಾವು ಎಷ್ಟು ತೀವ್ರವಾಗಿ ಅದನ್ನ ಅನುಭವಿಸಿ ಹೇಳ್ತೀವೋ ಅಂತ ಅಂದ್ಕೊತೀವೋ ಅದ್ರ ಮೇಲೆ ನಮ್ಮ ಜೀವನದಲ್ಲಿರುವಂಥ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಹಾಗಾದರೆ ನೀವು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಹೇಗೆ, ನಾವು ಅಂದ್ಕೊಂಡಿದ್ದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ, ಇಲ್ಲಿ ನನ್ನ ಚಾನಲಲ್ಲಿ ಮೆನ್ಷನ್ ಆಗಿರೋ ವಾಟ್ಸಪ್ ಗ್ರೂಪ್ ಲಿಂಕನ್ನು ಉಪಯೋಗಿಸ್ಕೊಂಡು ಜಾಯ್ನ್ ಆಗಿ. ನಾನು ಅದ್ರ ಬಗ್ಗೆನೇ ಹೇಳ್ಕೊಡ್ತೀನಿ. ಗುರುತ್ವಾಕರ್ಷಣೆ ನಿಯಮ ಉಪಯೋಗಿಸ್ಕೊಂಡು ಹೇಗೆ ನಾವು ಜೀವನದಲ್ಲಿ ನಮಗೆ ಏನು ಬೇಕು ಅದನ್ನು ಪಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೀವು ಕೂಡ ಜಾಯ್ನ್ ಆಗಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.